ಹೆಲೋ ಎವ್ರಿವನ್, ರುಚಿ ರುಚಿಯಾದ ಚಿಕನ್ ಪೆಪ್ಪರ್ ಕರಿ ಯಾವ ಥರ ಮಾಡೋಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಣ. ಫಸ್ಟು ನಾವು ಬಂದಿದ್ದಕ್ಕೆ ಈರುಳ್ಳಿನ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು 2 ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಟಿಲ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು 2 ಟೊಮ್ಯಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಕ್ಕೆ ಹಾಕ್ಬಿಡಿ. ಅದು ಚೆನ್ನಾಗಿ ಕುಕ್ ಆಗಬೇಕು. ಒಂದು 2 ಮಿನಿಟ್ಸ್ ಅದು ಕುಕ್ ಆಗಿ ಇನ್ನೊಂದು ಪಾತ್ರೆಯಲ್ಲಿ ನಮಗೆ 2 ಸ್ಪೂನ್ ಪೆಪ್ಪರುವೆ, 1 ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಬಂದು ಘಮ ಘಮ ಅಂತ ಸ್ಮೆಲ್ ಬರಬೇಕು. ಆವಾಗ ನಮಗೆ ಇದು ರೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಪೌಡ್ರ್ ಮಾಡಿ ಇಟ್ಕೊಬಿಡಿ. ಜಿಂಜರ್ ಗಾರ್ಲಿಕ್ಕು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿನೂ ಗ್ರೈಂಡ್ ಮಾಡಿಕೊಂಡು ಇದ್ರ ಜೊತೆಗೆ ರೋಸ್ಟ್ ಮಾಡಬೇಕು. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಕರ್ಡು, ಚಿಕನ್ ಎಲ್ಲನೂ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳಿ. ಎಲ್ಲ ಕಡೆ ಮಸಾಲ ಇದು ಮಿಕ್ಸ್ ಆಗಬೇಕು. 1.5 ಗ್ಲಾಸ್ ನೀರು ಹಾಕಿ ಕುಕ್ ಮಾಡ್ಕೊಳ್ಳಿ. ಲಾಸ್ಟು ಬಂದು ಅದಕ್ಕೆ ಪೌಡ್ರು ನಾವು ಆವಾಗಲೇ ಮಾಡಿಟ್ಟಿದ್ವಲ್ಲ ಅದನ್ನೂ 1.5 ಸ್ಪೂನ್ ಹಾಕಿ ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ, ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ. ಗ್ರೇವಿಯಾಗಿರಬೇಕು, ತುಂಬ ತೆಳುವಾಗಿದ್ರೆ ಚೆನ್ನಾಗಿರೋದಿಲ್ಲ ಸಾರು. ಸೊ ಇದು ಒಂದು 20 ಮಿನಿಟ್ಸು 25 ಮಿನಿಟ್ಸ್ ಬೇಕು, ಕುಕ್ ಆಗಬೇಕು. ಲಾಸ್ಟ್ ಬಂದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು.